ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಸ್ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಮಂಡೇ ಮಾರ್ನಿಂಗ್ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ಕಡೆ ಕಾರ್ತಿಕ ಸೋಮವಾರ ಇರೋದ್ರಿಂದ ಕೂಡ ಸ್ವಲ್ಪನೇ ಬೇಗ ಎದ್ದು ನಮ್ಮ ಗಿಡದಲ್ಲಿ ಬೆಳೆದಿರೋಂಥ ಹೂದೆಲ್ಲ ಕೂಡ ಒಂದು ಹಾಗೆ ಒಂದಿರಲಿ ಅಂತ ವಿಡಿಯೋ ಮಾಡ್ಕೊತಾ ಇದ್ದೆ. ಮತ್ತು ವರ್ಕಿಂಗ್ ಅಂತಂದಾಗ ಸ್ವಲ್ಪ ಬೇಗ ಎದ್ದೇಳೋದು ಬೇಕಾಗುತ್ತೆ. ಹಾಗೆ ಒಂದು ಸ್ವಲ್ಪ ಎಲ್ಲ ಕೆಲಸಗಳನ್ನು ಕೂಡ ಬೇಗ ಮುಗಿಸ್ಕೊಬೇಕಾಗುತ್ತೆ. ಏಕೆ ಅಂತಂದರೆ ಟೈಮಿಗೆ ಆಫೀಸ್ಗೆ ಹೋಗೋದಾಗಿರ್ಬೋದು, ಮಕ್ಕಳನ್ನ ಆನ್ ಟೈಮಿಗೆ ಸ್ಕೂಲಿಗೆ ಬಿಡೋದಾಗಿರ್ಬೋದು, ಎಲ್ಲವೂ ಕೂಡ ಒಂದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಹಾಗಾಗಿ ಎಷ್ಟು ಬೇಗ ನಾವು ಕೆಲಸ ಮುಗಿಸ್ಕೊತೀವೋ ಅಷ್ಟು ಬೇಗ ಪೀಸ್ಫುಲ್ಲಾಗಿ ಕೂಡ ನಾವು ಕೆಲಸಕ್ಕೆ ಹೋಗ್ಬೋದು. ಮತ್ತು ಅದರಿಂದ ಯಾವುದೇ ಥರದ ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತೇಳಿ ಇಡ್ಲಿ ಸಾಂಬಾರು ಮತ್ತು ಚಟ್ನಿ ಮಾಡೋದಕ್ಕೆ ಅಂತ ರೆಡಿ ಮಾಡ್ತಾಯಿದ್ದೆ. ನನ್ನ ಮಗಳಿಗಂತೂ ಇಡ್ಲಿ ಅಂತಂದರೆ ತುಂಬ ಇಷ್ಟ. ಅವಳಂತೂ ರೈಸ್ ಐಟಮ್ಗಿಂತ ಇಡ್ಲಿ, ದೋಸೆ, ಚಪಾತಿ ಈ ಥರದ್ದಂತಂದರೆ ಒಂದು ಸ್ವಲ್ಪ ಚೆನ್ನಾಗೇ ತಿಂತಾಳೆ. ಹಾಗಾಗಿ ಅವ್ಳಿಗೇನು ಇಷ್ಟನೋ ಅದನ್ನೇ ಕೂಡ ಡೈಲಿ ಮಾಡಲಿಕ್ಕೆ ಅಂತ ಟ್ರೈ ಮಾಡ್ತೀನಿ. ಏಕೆಂದರೆ ಅವ್ರು ಏನು ಹೊಟ್ಟೆ ತುಂಬ ತಿಂತಾರೋ ಅದನ್ನು ಮಾಡಿದ್ರೆ ಮಾತ್ರ ಅವ್ರು ಚೆನ್ನಾಗಿ ತಿಂತಾರಲ್ವ. ಹಾಗಾಗಿ ಹೊಸ ಫುಡ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತಾಯಿರ್ತೀನಿ. ಅದು ಎಲ್ಲಾದರೂ ವೀಡಿಯೋ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿರ್ತೀನಿ. ಹಾಗಾಗಿ ಒಂದು ಈಸಿಯಾಗಿರುವಂತಹ ಒಂದು ಸಾಂಬಾರನ್ನ ನಾನು ಹಾಗೆ ಇಡ್ಲಿಗೆ ಮಾಡ್ಕೊತಾ ಇದ್ದೆ. ಕಾಂಬಿನೇಷನ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ತುಂಬ ತರಕಾರಿ ಆ ರೀತಿ ಏನೂ ಇರೋದಿಲ್ಲ. ಜಸ್ಟ್ ಬೇಳೆ, ಈರುಳ್ಳಿ, ಟೊಮ್ಯಾಟೊ ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಮತ್ತು ಸಾಂಬಾರು ಪುಡಿ ಏನಿರುತ್ತೆ ಅದನ್ನು ಹಾಕಿ ಒಂದು 2-3 ಸರಿ ಕುಕ್ ಮಾಡಿಕೊಂಡ್ರೆ ಇಡ್ಲಿಗೆ ಬೇಕಾಗಿರುವಂತಹ ಸಾಂಬಾರು ರೆಡಿ ಆಗುತ್ತೆ. ಇವತ್ತು ಯಾವ ವಿಷಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತಂದರೆ, ಕೆಲವೊಂದು ಸರಿ ನಮ್ಮ ಲೈಫಲ್ಲಿ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಮತ್ತು ನಾವು ತುಂಬಾ ಮಿಸ್ಟೇಕ್ಗಳನ್ನ ಮಾಡ್ತಾ ಇರ್ತೀವಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೆಲವೊಂದು ಮಾಡ್ಕೊಂಡು ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ಲೈಫಲ್ಲಿ ಕಮೆಂಟ್ ಸೆಕ್ಷನ್ ಕೆಲವೊಂದು ಚಿಕ್ಕ ಚೇಂಜಸ್ಸಿಂದ ಒಂದು ದೊಡ್ಡ ಬದಲಾವಣೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಈ ವಿಡಿಯೋ ಬೇಕಾಗಿರೋ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ಯಾರು ನನ್ನ ಮೊದಲನೇ ಸರಿ ನನ್ನ ಚಾನಲ್ಗೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಆದಷ್ಟು ತಾಳ್ಮೆ ಇರೋದು ಕೂಡ ಮೊದಲನೇ ಇಂಪಾರ್ಟೆಂಟ್ ಆಗಿರೋ ಒಂದು ವಿಷಯ ಅಂತ ಹೇಳ್ಬೋದು. ಅಂದರೆ ಚಿಕ್ಕ ವಿಷಯಕ್ಕೂ ಟ್ರಿಗರ್ ಆಗೋದು, ಇಲ್ಲ ಯಾರೋ ಏನು ಸುಮ್ಮನೆ ಇರೋದು ಹೇಳ್ಬಿಟ್ಟು ಅವ್ರಿಗೆ ನಾನು ಜವಾಬ್ ಕೊಡಲೇಬೇಕು ನಮ್ಮ ಕೈಯಲ್ಲಿ ಏನೂ ಆಗಲ್ಲ, ನಾವೇನು ಮಾಡಲ್ಲ ಅಂತಲ್ಲ. ನಾವು ಏನೇ ಎಷ್ಟೋ ಪ್ರಾಬ್ಲಮ್ಸ್ ಕೂಡ ಆದರೆ ಎಫರ್ಟ್ ತುಂಬಾ ದೊಡ್ಡದಾಗಿರುತ್ತೆ, ಆದರೆ ಸೌಂಡ್ ಕೂಡ ತುಂಬಾ ದೊಡ್ಡದಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ತಾಳ್ಮೆ ಅನ್ನೋದು ತುಂಬಾ ಮುಖ್ಯ. ಯಾವುದೇ ಕೆಲಸದಲ್ಲಾಗಿರ್ಬೋದು, ಇಲ್ಲ ನಿಮಗೆ ಇನ್ಸ್ಟೆಂಟಾಗಿ ನಿಮಗೆ ಸಕ್ಸಸ್ ಸಿಕ್ಬಿಡುತ್ತೆ ಎಲ್ಲದರಲ್ಲೂ ಅಂತಲೂ ಹೇಳಲಿಕ್ಕಾಗಲ್ಲ. ಕೆಲವೊಂದಕ್ಕೆ ಅದರದ್ದೇ ಆದಂಥ ಟೈಮ್ ಇರುತ್ತೆ. ಕೆಲವೊಬ್ಬರಿಗೆ 1 ತಿಂಗಳಾದರೆ ಇನ್ನೂ ಕೆಲವರಿಗೆ ಅದು 1 ವರ್ಷ ಆಗ್ಬೋದು. ಇನ್ನು ಕೆಲವೊಬ್ಬರಿಗೆ 10 ವರ್ಷ ಬೇಕಾದರೂ ಅದು ತೊಗೋಬೋದು. ಯಾವುದೇ ಮಕ್ಕಳ ವಿಷಯದಲ್ಲೇ ಆಗಿರ್ಬೋದು. ಒಂದೇ ದಿನಕ್ಕೆ ಮಕ್ಕಳು ಎಲ್ಲನೂ ಕಲ್ತ್ಬಿಡ್ತಾರೆ, ಇಲ್ಲ ಅವರಿಂದ ಎಲ್ಲವನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಲ್ಲ. ಅವರು ದಿನ ಕಲಿತಾ ಹೋಗ್ತಾರೆ. ದುಡ್ಡನ್ನು ಕಲಿಯೋದ್ಕಿಂತ ಎಷ್ಟಂದರೆ ಏನೇ ಕಣ್ಣಿಗೆ ಎಲ್ಲ ವಿಷಯದಲ್ಲೂ ಏನೇ ಆದರೂ ಅದನ್ನು ತಗೋಬೇಕು, ಅದು ನನಗೆ ಬೇಕೇ ಬೇಕು, ಅದು ಯೂಸ್ ಆಗುತ್ತೋ ಇದನ್ನು ಕೂಡ ಅದನ್ನ ತೊಗೊಂಡೇಬೇಕು. ಈಗ ಅವತ್ತು 100 ರೂಪಾಯಿ ನಮ್ಮ ಹತ್ರ ಇದೆ ಅಂತಾರೆ, ಆ 100 ರೂಪಾಯಿನೂ ಕೂಡ ಖರ್ಚು ಮಾಡಬೇಕು. ಈ ರೀತಿಯಾದಂಥವ್ರು ಕೆಲವೊಬ್ರು ಇರ್ತಾರೆ. ಹಾಗಾಗಿ ನಾವು ಅಂದ್ಕೊಂಡಿರೋದು ಸರಿ, ನಮಗೇನು ಬೇಕೋ ಅದನ್ನ ಅವಶ್ಯಕತೆ ಇರೋದನ್ನ ನಾವು ತೊಗೊಳ್ಳೇಬೇಕಾಗುತ್ತೆ. ಹಾಗೆ ದುಡ್ಡು ಅನ್ನೋದು ಕೂಡ ಇಂಪಾರ್ಟೆಂಟ್. ಯಾಕೆಂದರೆ ಒಂದು ಟೈಮಲ್ಲಿ ನಮ್ಗೆ 1 ರೂಪಾಯಿ ಬೇಕಂತಂದ್ರೂ ಯಾರೂ ಕೊಡೋದಿಲ್ಲ. ಹಾಗಾಗಿ ಆದಷ್ಟು ದುಡ್ಡನ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಏಕೆಂದರೆ ಅದು ನಮ್ಮ ಕಷ್ಟಕ್ಕಾಗಿರ್ಬೋದು, ಇಲ್ಲ ನಮ್ಮ ಮನೆಯವರ ಕಷ್ಟಕ್ಕಾಗಿರ್ಬೋದು, ನಾಳೆ ಒಂದಿನ ನೆರವಾಗೇ ಆಗುತ್ತೆ. ಹಾಗಾಗಿ ದುಡ್ಡನ್ನ ಕೂಡಿರೋದು ತುಂಬಾ ಇಂಪಾರ್ಟೆಂಟ್. ಕೆಲವೊಬ್ರು ಹೇಳ್ತಾರೆ, ಅಯ್ಯೋ ಎಷ್ಟು ದಿನ ಇರ್ತೀವೋ, ದುಡ್ಡನ್ನ ಕೂಡಿಟ್ಟು ಅಂದರೆ ನಾವು ಇಲ್ಲೇ ಇದ್ದಂಥ ಟೈಮಲ್ಲಿ ಯಾರಿಗೆ ಏನಾಗುತ್ತೆ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು, ಯಾರಿಗೆ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಈಗ ಯಾರಿಗೆ ಗೊತ್ತು ನಾವು ಎಷ್ಟು ದಿನ ಇರ್ತೀವಿ ಅಂತ, ಯಾರಿಗೆ ಗೊತ್ತು ನಮಗೆ ನಾಳೆ ಹುಷಾರು ತಪ್ಪಲ್ಲ ಅಂತೇಳಿ, ಇಲ್ಲ ನಮ್ಮ ಮಕ್ಳಿಗಾಗಿರ್ಬೋದು, ಮನೆಯಲ್ಲಾಗಿರ್ಬೋದು, ಯಾರಿಗೆ ಆದರೂ ದುಡ್ಡು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಆದಷ್ಟು ದುಡ್ಡನ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಆದರೆ ಎಲ್ಲದಕ್ಕೂ ಖರ್ಚು ಮಾಡಬೇಡಿ ಅಂತಲ್ಲ, ಏನು ಅವಶ್ಯಕತೆ ಇರುತ್ತೆ ಅದಕ್ಕೆ ಖರ್ಚು ಮಾಡೋದು ತುಂಬಾ ಉತ್ತಮ. ಆದರೆ ಅನವಶ್ಯಕವಾಗಿ ದುಡ್ಡನ್ನ ಖರ್ಚು ಮಾಡೋದು ಒಳ್ಳೆಯದಲ್ಲ ಅಂತ ಹೇಳ್ತಾ ಇದ್ದೀನಿ. ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳ ಹತ್ರ ಒಂದು ಸ್ವಲ್ಪ ದುಡ್ಡು ಇರಲೇಬೇಕಾಗುತ್ತೆ. ಈಗ ಯಾರೋ ಒಬ್ಬರು ಏನು ಸಡನ್ನಾಗಿ ಬಂದುಬಿಡ್ತಾರೆ ಮನೆಗೆ, ಒಂದು 5 ಜನನೋ 6 ಜನ, ಅಟ್ಲೀಸ್ಟ್ ನಮ್ಗೆ ಅವ್ರಿಗೆ ಮನೇಲಿ ಯಾರೂ ಇಲ್ಲದಿಲ್ಲ, ಹಸ್ಬೆಂಡ್ ಹೇಗೆ ಅಂತಂದರೆ ಅವ್ರು ನಮ್ಮ ಮನೆಗೆ ಬಂದಿದ್ದಾರೆ ನಮ್ಮಲ್ಲಿ ಚರ್ಚೆ ಮಾಡಲೇಬೇಕು ಅನ್ನೋ ಏನಾದರೂ ಸತ್ಕಾರ್ಯ ಮಾಡಲೇಬೇಕು, ಮಾತಾಡಲಿಲ್ಲ ಅಂತಂದ್ರು ತುಂಬ ಕೆಣ್ಕೋದು, ಒಂದು ಊಟ ಅಡುಗೆ ಮಾಡ್ಲಿಕ್ಕಾಗಿರ್ಬೋದು, ಎಲ್ಲ ಮತ್ತೆ ನಾವಿತ್ತು ಬೇಕಂತಲೇ ಅಂದರೆ ಈಗ ವಸ್ತುಗಳು ಕೂಡ ಖಾಲಿ ಆಗಿರುತ್ತೆ, ಮನಸ್ಥಿತಿ ಆಗಿರಲಿ ಎಲ್ಲ ಕೂಡ ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಕೂಡ ಬಂದು ಯಾವುದಾದ್ರೂ ಒಂದು ವಿಷಯದಲ್ಲಿ ಟ್ರಿಗರ್ ಮಾಡ್ತಾನೆ ಇರ್ತಾರೆ. ಏನಕ್ಕೆ ಅಂತಂದರೆ ಅಟ್ಲೀಸ್ಟ್ ಏನೋ ಒಂದು ತಂದಿಡಬೇಕು ಅಂತನೋ ಆದರೂ ಆಗಿರಲಿ, ಇಲ್ಲ ಏನಾದರೂ ಒಂದು ನಮ್ಮ ಮನಸ್ಸಿಗೆ ಬೇಜಾರು ಮಾಡೋದಾಗಿರಲಿ, ಇಲ್ಲ ನನ್ನ ಹತ್ರ ಅದಿದೆ, ನನ್ನ ಹತ್ರ ಇದಿದೆ ಅಂತ ಹೇಳ್ಕೊಳ್ಳೋದು,
ತುಂಬ ಜನ ಮಾಡ್ತಾರೆ. ನಾನು ತುಂಬ ಅದು ಸರಿ ಸಿಕ್ಕೇ ಅಬ್ಸರ್ವ್ ಮಾಡಿದ್ದೀನಿ. ಸಿಗುತ್ತೆ. ಅದನ್ನು ಸೊ ಯಾರೋ ಆದಷ್ಟು ಮೂರನೇ ಆ ವ್ಯಕ್ತಿಯನ್ನ ಥರದ ಡಿಸೈಡ್ ಮಾಡೋದಕ್ಕೆ ಜನಗಳಿಂದ ಆ ಮತ್ತೆ ಥರದ ನಾವೇನು ವಿಷಯದಿಂದ ತಗೋಬೇಕು, ನಮಗೆ ಹೇಗಿರಬೇಕು ಏನಾದರೂ ಅನ್ನೋದು ನಮಗೆ ಸಿಗಬೇಕು ಅಂತ ಸಂಬಂಧ ಇದ್ದರೆ ಖಂಡಿತ ಅದು ನಮ್ಗೆ ನಮ್ಮ ಸಿಕ್ಕೇ ಅನುಕೂಲತೆಗೆ ಸಿಗುತ್ತೆ. ಮತ್ತು ಅದನ್ನು ನಮ್ಮಲ್ಲಿರೋ ಯಾರೂ ಕೂಡ ದುಡ್ಡಿಗೆ ನಮ್ಮ ಏನು ಹೇಳ್ತಾರೆ, ನಮ್ಮ ಲಿಮಿಟಿಗೆ ಅದು ನಾವು ಡಿಸೈಡ್ ಮಾಡ್ತೀವಿ. ಬೇರೆ ಯಾರೋ ತೊಗೊಂಡಿದ್ದಾರೆ ಅಂತ ನಾವು ತೊಗೊಳೋದಾಗಿರಲಿ, ಇಲ್ಲ ಬೇರೆ ಯಾರೋ ತೊಗೋತಾರೆ ಅಂತ ನಾವು ಆಸೆ ಪಡೋದಾಗಿದ್ದರೆ ಅದು ಎರಡೂ ಕೂಡ ತಪ್ಪಾಗುತ್ತೆ. ಸೊ ಹಾಗಾಗಿ ಈ ಥರದ ಜನ ನಮಗೆ ತುಂಬ ಜನ ಸಿಗ್ತಾರೆ. ಸೊ ಆದಷ್ಟು ಯಾವಾಗಲೂ ಅಂಥವ್ರಿಂದ ಟೈಮ್ ವೇಸ್ಟ್ ಹುಷಾರಾಗಿರಿ. ಮಾಡೋದು, ಮೊಬೈಲ್ ಹಾಗೆ ಸ್ಕ್ರೋಲಿಂಗ್ ಅದರಿಂದ ಮಾಡೋದು, ದೂರ ಮತ್ತು ಇರೋದು ಬೇಡದೇ ಕೂಡ ಇರೋಂತಹ ತುಂಬಾ ಗೇಮ್ಸ್ಗಳನ್ನ ಉತ್ತಮ ಅಂತ ಆಡ್ಕೊಂಡು ಹೇಳ್ತಾ ಟೈಮ್ ಇದ್ದೀನಿ. ಪಾಸ್ ಮಾಡೋದು. ಯಾವಾಗಲೂ ಮೊಬೈಲ್ ಅಡಿಕ್ಷನಲ್ಲೇ ಇರೋದು, ಹೊರ ಪ್ರಪಂಚದ ಇಲ್ಲ ಜನಗಳ ಸಂಪರ್ಕನೇ ಇಲ್ಲದೆ ಮನೆಯಲ್ಲಿರೋದು, ಇದು ಕೂಡ ಒಂಥರ ಲೇಸಿನೆಸ್ ಅನ್ನೋದನ್ನ ತಂದುಬಿಡುತ್ತೆ. ನಿಮಗೆ ಯಾವುದೇ ಒಂದು ವಿಷಯದಲ್ಲೂ ಕ್ರಿಯೇಟಿವಿಟಿ ಅನ್ನೋದನ್ನ ತರೋದಿಲ್ಲ. ಆದಷ್ಟು ನೀವು ಮೊಬೈಲ್ನ ನೋಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಏನಾದರೂ ಇಂಪ್ರೂವ್ ಮಾಡ್ಕೊಳ್ಳುವಂತಹ ಒಂದು ವೀಡಿಯೋಸ್ನ ನೋಡಿ. ಅದರಿಂದ ನೀವು ನಿಮ್ಮ ಸ್ಕಿಲ್ನ ಕಲಿಬೋದು. ಮತ್ತು ನಿಮ್ಮ ಸ್ಕಿಲ್ ನೀವು ಕಲಿತಾ ಕಲಿತಾ ನಿಮಗೆ ಅದು ಎಷ್ಟು ಇಂಪಾರ್ಟೆಂಟ್ ಮತ್ತು ಟೈಮ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗುತ್ತೆ. ಅದನ್ನು ಬಿಟ್ಟು ಬೇಡದೇ ಇರೋದನ್ನೆಲ್ಲ ನೋಡ್ತಾ ಯಾವಾಗಲೂ ಅಟ್ಲೀಸ್ಟ್ ನೋಟಿಫಿಕೇಷನ್ ಬಂದ ತಕ್ಷಣ ಮೊಬೈಲ್ನ ನೋಡೋದಾಗಿರಲಿ, ಇದೆಲ್ಲವನ್ನು ಆದಷ್ಟು ಅವಾಯ್ಡ್ ಮಾಡಿ. ಇದರಿಂದ ಸ್ವಲ್ಪ ದಿನ ನೋಡಿ, ನೀವು ಮೊಬೈಲ್ನ ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡಿ. ಅಂದರೆ ನೀವು ಊಟ ಮಾಡುವಾಗ, ಇಲ್ಲ ನಿಮ್ಮ ಮನೆಯವ್ರ ಜೊತೆ ನೀವು ಆಚೆ ಹೋದಾಗ, ಇಲ್ಲ ವಾಕಿಂಗ್ ಹೋದಾಗ, ಮಕ್ಕಳ ಜೊತೆ ಆಟಾಡುವಾಗ ಆದಷ್ಟು ಮೊಬೈಲ್ನ ಪಕ್ಕಕ್ಕಿಟ್ಟು ನೋಡಿ. ಸೊ ನಿಮ್ಮ ಡೇ ಹೋಗ್ತಾ ಹೋಗ್ತಾ ಈ 30 ಡೇಸ್ನ ನೀವು ಟ್ರೈ ಮಾಡಿದ್ರೆ ನಿಮ್ಮ ಡೇ ನಿಜವಾಗ್ಲೂ ಸೂಪರ್ ಪವರ್ಫುಲ್ ಆಗಿರುತ್ತೆ. ಹಾಗೆ ನೀವೇ ಅನ್ಕೊತೀರಾ ಎಷ್ಟೆಲ್ಲ ನಾನು ಯೋಚನೆ ಮಾಡ್ಬೋದು, ಎಷ್ಟೆಲ್ಲ ನನಗೆ ಹೋಗ್ತಾ ಹೋಗ್ತಾ ಫೋಕಸ್ ಮಾಡಿ ನಾನೇನು ಮಾಡ್ತೀನಿ ಏನಾಗುತ್ತೆ ಅದನ್ನು ಮನೆಯಲ್ಲೇ ಚಿಕ್ಕದಾಗಿ ಒಂದು ಬುಕ್ಕಲ್ಲಿ ಪ್ರಾರಂಭಿಸಿ. ಏನು ನನಗೆ ಅನಿಸಿದ್ದು ಕಲಿಬೇಕಾ, ಅಯ್ಯೋ ನಾನು ಇಲ್ಲ ಇಲ್ಲ ಆಲ್ರೆಡಿ ವಯಸ್ಸಾಯಿತು, ಇಲ್ಲ ನಾನು ನೆಕ್ಸ್ಟ್ ಯಾವುದೇ ಮಾಡ್ಬೋದು, ಈ ಥರದಂಥ ಕೆಲವೊಂದು ಯಾವಾಗ ಬೇಕಾದರೂ ನೋಟ್ ಮಾಡ್ತಾ ಇರ್ತೀವಿ, ಯಾವಾಗ ಬೇಕಾದ್ರೂ ನಾವು ಅಚೀವ್ ಮಾಡ್ಬೋದು. ಇಲ್ಲ ಅಂತಂದರೆ ಬೇರೆ ರಂಗೋಲಿ ಬಿಡಿಸೋದಾಗಿರ್ಬೋದು, ಕಲಿಯೋ ಅವಶ್ಯಕತೆ ಇಷ್ಟ ಆಗುತ್ತೆ, ಅರ್ಥಕೊಳ್ಳಿಕ್ಕೆ ಕಲಿಯುವಂಥ ಅವಶ್ಯಕತೆ ಇರುವಂತಹ ಕೆಲಸಗಳನ್ನ ಮಾಡಿದಾಗ ನಮಗೂ ಏನೋ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ. ಮತ್ತು ನಾನು ಇಷ್ಟವಾಗಿರುವಂತಹ ಕೆಲವೊಂದು ವಿಚಾರಕ್ಕೆ ನಾನು ಟೈಮ್ ಕೊಟ್ಟಂಗೂ ಕೂಡ ಅನಿಸುತ್ತೆ. ಸೊ ಹಾಗಾಗಿ ನಿಮಗೇನು ಇಷ್ಟ ಇರುತ್ತೆ, ಇಲ್ಲ ಅಡುಗೆ ಮಾಡೋದಾಗಿರ್ಬೋದು, ಡೈಲಿ ಒಂದೇ ಥರ ಅಡುಗೆ ಮಾಡೋದು ಬೇಜಾರಾಗಿತ್ತು ಅಂತಂದರೆ ಡಿಫ್ರೆಂಟ್ ಅಡುಗೆಗಳನ್ನ ಮಾಡೋದ್ರಲ್ಲಿ ನೀವು ಇಂಟ್ರೆಸ್ಟ್ ತೋರಿಸೋದಾಗಿರ್ಬೋದು, ಇಲ್ಲ ರಂಗೋಲಿ ಹಾಕೋದ್ರಲ್ಲಾಗಿರ್ಬೋದು, ಇಲ್ಲ ನಿಮ್ಮ ಡ್ರಾಯಿಂಗ್, ಪೇಂಟಿಂಗ್, ನಿಮಗೆ ಹಾಡು ಹೇಳೋದಿತ್ತು ಅಂತಂದರೆ ಹೊಸ ದೇವರ ಗೀತೆಗಳನ್ನ ಹಾಡೋದಿರ್ಬೋದಾಗಿರ್ಬೋದು, ಎಲ್ಲವೂ ಅಷ್ಟೇ ನಿಮ್ಗೆ ಕೂಡ ಬೋರ್ ಆಗಿರುತ್ತೆ. ಟ್ರೈ ಮಾಡ್ತಾ ಹೋಗಿ. ಯಾವುದೋ ಒಂದು ಹಳೆ ಇದು ನಾನೇನಾ ಅಂತ ಇಲ್ಲ ಬೇರೆ ಯಾವುದೋ ಹಳೆ ನಿಮ್ಮ ವರ್ಷನ ನೀವು ಕಂಡುಕೊಳ್ಬೋದು. ಇರೋದು ಸೊ ಹಾಗಾಗಿ ಮನೇಲಿ ಆದಷ್ಟು ಈ ಹೇಗಿದ್ರು ಅಭ್ಯಾಸಗಳಿಗೆ ನಾವೇನು ಕೆಲಸ ಒತ್ತು ಕೊಡಿ ಅಂತ ನಾನು ಹೇಳ್ತೀನಿ. ನಾನೆಲ್ಲಾದರೂ ಆಚೆ ಹೋಗ್ಬೇಕಾ ಅಂತ ಕೆಲವೊಂದು ಅಸೆಟಗಳಿರುತ್ತೆ. ಆದರೆ ಕೆಲವೊಂದು ಟೈಮ್ ಅನಿಸುತ್ತೆ ಹೌದು, ಬಟ್ ಒಂದು ದಿನ ಹುಷಾರಿಲ್ಲ ಈ ಥರ ಇದ್ದಾಗ ಓಕೆ. ಅದನ್ನು ಬಿಟ್ಟು ಯಾವಾಗಲೂ ಅದೇ ಥರ ಇರೋದ್ರಿಂದ ನಿಮ್ಮ ಎಬಿಲಿಟಿನ ಮತ್ತು ನಿಮ್ಮ ಕಾನ್ಫಿಡೆನ್ಸ್ನ ನೀವೇ ಕಿಲ್ ಮಾಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಒಂದು ಚಂದದ ಒಂದು ಬಟ್ಟೆ ಹಾಕ್ಕೊಳ್ಳಿ, ತಲೆ ಬಚ್ಕೊಂಡು ಒಂದು ಪುಟ್ಟದಾಗ ಒಂದು ಹಣೆಗೆ ಬೊಟ್ಟಿಟ್ಕೊಂಡು ಖುಷಿಯಾಗಿ ನಗ್ನಗ್ತಾ ಇರಿ. ಯಾಕೆಂದರೆ ನಾವು ಹಾಕ್ಕೊಳ್ಳೋ ಪ್ರತಿಯೊಂದು ಬಟ್ಟೆ ಆಗಿರ್ಬೋದು, ಒಂದು ಹೇರ್ ಸ್ಟೈಲ್ ಆಗಿರ್ಬೋದು, ನಾವೆಷ್ಟು ಚೆನ್ನಾಗಿ ರೆಡಿ ಆಗಿರ್ತೀವಿ ಅದು ಎಲ್ಲವೂ ಕೂಡ ನಮ್ಮನ್ನ ಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಸೊ ನಮಗೆ ಎನರ್ಜಿ ಬೂಸ್ಟ್ ಆಗ್ತಾ ಇರುತ್ತೆ. ಸೊ ನೀವು ಕೆಲವೊಬ್ಬರು ನೋಡಿರ್ತೀರ ಅನಿಸುತ್ತೆ, ಅವ್ರು ಬೆಳಗ್ಗೆ ಎದ್ದ ತಕ್ಷಣ ಎದ್ದು ಮುಖ ತೊಳ್ಕೊಂಡು ತಲೆ ಬಾಚಿಕೊಂಡು ಎಷ್ಟು ಫ್ರೆಶ್ ಆಗಿರ್ತಾರೆ, ಅವರು ನೋಡೋದೇ ಒಂಥರ ಖುಷಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ಈ ಕೆಲವೊಂದು ಅಭ್ಯಾಸಗಳನ್ನ ಅಭ್ಯಾಸ ಕೆಲಸ ಮಕ್ಕಳು ಅಂತ ಲೈಫ್ ತುಂಬಾ ಎನರ್ಜಿ ಆಗಿರುತ್ತೆ. ದಿನದಲ್ಲಿ ಒಂದು ಅರ್ಧ ಗಂಟೆ ನಿಮಗೋಸ್ಕರ ನೀವು ಟೈಮ್ ಕೊಡಲಿಕ್ಕೆ ಶುರು ಮಾಡಿ. ಒಂದು ಪುಟ್ಟ ವಾಕಿಂಗ್ ಮಾಡಿ, ಇಲ್ಲ ಅಂತಾರೆ ನಿಮ್ಗೆ ಇಷ್ಟ ಆಗಿರುವಂಥ ಫ್ರೆಂಡ್ಸ್ ಜೊತೆ ಮಾತಾಡಿ, ಇಲ್ಲ ಫೋನಲ್ಲಿ ಮಾತಾಡಿ. ಆದಷ್ಟು ನಿಮಗೆ ಎನರ್ಜಿ ಬೂಸ್ಟ್ ಆಗುತ್ತೆ ಮತ್ತು ಎಮೋಷ್ನಲಿ ನೀವು ತುಂಬಾ ಸ್ಟ್ರಾಂಗ್ ಆಗ್ತಾ ಹೋಗ್ತೀರಾ. ಏಕೆಂದರೆ ನಿಮ್ಮ ಎಮೋಷನ್ಸ್ನ ಇನ್ನೊಬ್ರ ಹತ್ರ ಶೇರ್ ಮಾಡ್ಕೊಂಡು ಅನ್ನಿಸ್ದಾಗ, ಇಲ್ಲ ನೇಚರಲ್ಲಿ ನೀವು ಕಾಲ ಕಳೆದ್ರಿ ಅಂತ ಇಂಪಾರ್ಟೆಂಟ್. ಸೊ ಹಾಗಾಗಿ ಎಷ್ಟು ರಿಲ್ಯಾಕ್ಸ್ ಬಗ್ಗೆ, ಹಾಗಾಗಿ ಆದಷ್ಟು ಮೀ ಟೈಮ್ ನೀವು ಚೆನ್ನಾಗಿದ್ದರೆ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ 15 ನಿಮಿಷ ಸ್ಪೆಂಡ್ ಮಾಡೋದ್ರಿಂದ ನಿಮಗೆ ಹೆಣ್ಮಕ್ಳು ಬರೀ ನಿಮಗೆ ಆಗಿರೋಂತಹ ಮನೆಯ ಸ್ಪೇಸ್ ಅನ್ನೋದು ಅಂತಲೇ ಹೇಳ್ಬೋದು. ಏಕೆಂದರೆ ಹೆಣ್ಮಕ್ಳು ಒಂದಿನ ಬೆಳಿಗ್ಗೆ ಎದ್ದೊಳ್ಳಿಲ್ಲ ಅಂದರೆ ಆವತ್ತಿನ ದಿನ ಎಲ್ಲ ಗಡಿಬಿಡಿ ಆಗಿರುತ್ತೆ, ಯಾರಿಗೆ ಏನೂ ಕೂಡ ಸಿಗೋದಿಲ್ಲ. ಅಟ್ಲೀಸ್ಟ್ ಅವ್ರು ಎಲ್ಲಿ ಒಂದು ಇಟ್ಟಿರೋಂಥ ವಾಲೆಟ್ನ ಕೂಡ ನಾವೇ ಹುಡ್ಕೊಡ್ಬೇಕಾಗುತ್ತೆ. ನಮ್ಗೆ ಪ್ರಾಬ್ಲಮ್ಸ್ಗಳು. ಸೊ ಹಾಗಾಗಿ ಆದಷ್ಟು ಈ ಮಾತನ್ನಂತೂ ನಾನು ಬರೀ ಫಿಸಿಕಲ್ ಹೆಲ್ತ್ ನೀವು ಕೂಡ ನಂಬ್ತೀರಾ ಅನ್ನೋ ಭರವಸೆ ಇದೆ. ಇಲ್ಲಿ ಮೆಂಟಲ್ ಹೆಲ್ತ್ ವಿಡಿಯೋ ನೋಡ್ತಾ ಫಿಸಿಕಲ್ ಲೈಫ್. ಸೊ ಪ್ಲೀಸ್ ನಿಮ್ಮ ಮನೆಯಲ್ಲಿರೋ ಹೆಣ್ಮಕ್ಳ ಬಗ್ಗೆ ಆದಷ್ಟು ಈ ಕೆಲವೊಂದು ಮೈಂಡ್ ಸೆಟ್ನ ನೀವು ಚೇಂಜ್ ಮಾಡ್ಕೊಳ್ಳೋದ್ರಿಂದ ಇವತ್ತಿನ ಮೈಂಡ್ ಸೆಟ್ ಕೂಡ ಇಷ್ಟು ಚೇಂಜ್ ಆಗೋದ್ರಿಂದ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಕಂಟೆಂಟ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ರೀತಿಯಿಂದ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವರೆಲ್ಲ ತುಂಬ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ತಾ, ಸೊ ಇವತ್ತಿನ ಮಾರ್ನಿಂಗ್ ರೂಟೀನ್ ಮುಗೀತು. ಆಫೀಸ್ಗೆ ಮತ್ತು ನನ್ನ ಮಗಳು ಬಾಕ್ಸ್ಗೆ ಎಲ್ಲದಕ್ಕೂ ಕೂಡ ಪ್ಯಾಕ್ ಆಗ್ತಾಯಿದೆ. ಸೊ ಎಲ್ಲವನ್ನು ಮಾಡಿ ಬೆಳಿಗ್ಗೆ 8ರಿಂದ 8 ಒಳಗಡೆ ಆಫೀಸ್ಗೂ ಕೂಡ ರೆಡಿ ಆಗಬೇಕು ಮತ್ತು ನನ್ನ ಮಗಳನ್ನು ಕೂಡ ಸ್ಕೂಲಿಗೆ ಬಿಡಬೇಕು.
ಸೊ ಇದು ಇವತ್ತಿನ ಮಾರ್ನಿಂಗ್ ಬ್ಲಾಗ್ ಆಗಿತ್ತು. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.